ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 21 ಫೆಬ್ರವರಿ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಸ್ಟೂಡೆಂಟ್ಗಳ ಬೇಡಿಕೆ ಮತ್ತು ಒತ್ತಾಯದ ಮೇರೆಗೆ ಈ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಮ್ಮ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದ ಡಿಸ್ಕಷನನ್ನು ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅನ್ನೋ ಒಂದು ಡಿಸಾರ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಉಸಿರಾಟದ ಸಂಬಂಧಿಸಿದ ಈ ಒಂದು ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ಮೇಲೆ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಅನ್ನೋ ಒಂದು ಸರ್ವೆ ನಡೆಯುತ್ತೆ ಪ್ರತಿ ವರ್ಷ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಏಷ್ಯಾಸ್ ಲಾರ್ಜೆಸ್ಟ್ ಟ್ರೈಬಲ್ ಫೆಸ್ಟಿವಲ್, ಜನಾಂಗೀಯ ಒಂದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿ ನಡೆಯುವಂಥ ಉತ್ಸವದ ಬಗ್ಗೆ ತಿಳ್ಕೊಳ್ಳೋಣ, ಮೇಧಾರಾಮ್ ಜಾತ್ರೆಯ ಬಗ್ಗೆ. ಇದಾದಮೇಲೆ we will discuss Asia's biggest bio-CNG plant. ಏಷ್ಯಾದ ಅತ್ಯಂತ ದೊಡ್ಡದಾದಂತಹ bio-CNG ಜೈವಿಕ CNGಯ ಒಂದು ಪ್ಲಾಂಟನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ, ಅದು ಎಲ್ಲಿ ಅಂತ ತಿಳ್ಕೊಳ್ಳೋಣ. ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇನ್ಸ್ಯಾಕೋಗ್ ಅನ್ನುವ ಒಂದು ನೆಟ್ವರ್ಕ್ ಬಗ್ಗೆ ಅಥವಾ ಜಾಲದ ಬಗ್ಗೆ ತಿಳ್ಕೊಳ್ಳೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಒಂದು ಹಲ್ಲಿಯ ಜಾತಿಯ ಒಂದು ಪ್ರಭೇದ, ಹೊಸದಾದ ಪ್ರಭೇದವನ್ನು ಕಂಡು ಹಿಡಿದಿದ್ದಾರೆ ಅಥವಾ ಕಾಣಿಸಿಕೊಂಡಿದೆ, ಇದು ಎಲ್ಲಿ, ಮತ್ತೆ ಈ ಒಂದು ಹಲ್ಲಿಯ ಜಾತಿಯ ಗೆಕ್ಕೋ ಅನ್ನುವ ಒಂದು ಪ್ರಭೇದವನ್ನು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್, ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ. ಈ OSA ಅನ್ನುವುದು ಒಂದು ಉಸಿರಾಟ ಸಂಬಂಧಿಯಾದ ಕಾಯಿಲೆಯಾಗಿದ್ದು, ಕಾಂಟೆಕ್ಸ್ಟ್ ಏನು ಅಂತಂದರೆ, ಸಿಂಗರ್ ಆ್ಯಂಡ್ ಮ್ಯೂಸಿಕ್ ಕಂಪೋಸರ್ ಬಪ್ಪಿ ಲಹರಿ 69, ಬಾಲಿವುಡ್ನ ಫೇಮಸ್ ಆದಂತಹ ಸಿಂಗರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಆಗಿದ್ದಂತಹ ಬಪ್ಪಿ ಲಹರಿ ಅವರು ಈ ಒಂದು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅನ್ನುವ ಒಂದು ರೋಗಕ್ಕೆ ತುತ್ತಾಗಿ ಈ ರೀಸೆಂಟಾಗಿ ತಮ್ಮ 69ನೇ ವಯಸ್ಸಿನಲ್ಲಿ ತೀರಿಕೊಂಡಿದ್ದಾರೆ. ಸೊ ಈ ಒಂದು OSA ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಪ್ರೆವಲೆಂಟ್ ಬಟ್ ಅಂಡರ್ ಡಯಾಗ್ನೋಸ್ಡ್ ಮೆಡಿಕಲ್ ಕಂಡೀಷನ್. ಇದು ಒಂದು ಪ್ರಚಲಿತದಲ್ಲಿದ್ದಂತಹ ಮತ್ತು ಅಂಡರ್ ಡಯಾಗ್ನೋಸ್ ಅಂತಂದರೆ ಅದನ್ನ ಪರೀಕ್ಷಿಸುವ ಒಂದು ನಂಬರ್ಗಳೇನಿರುತ್ತವೆ ಬಹಳ ಕಮ್ಮಿ ಆಗಿರುತ್ತವೆ. ಇನ್ನು ಈ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಥವಾ OSA ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಡಿಸಾರ್ಡರ್ ಇನ್ ವಿಚ್ ಅ ಪರ್ಸನ್ಸ್ ಬ್ರೀದಿಂಗ್ ಸ್ಟಾಪ್ಸ್ ಆ್ಯಂಡ್ ಸ್ಟಾರ್ಟ್ಸ್ ರಿಪೀಟೆಡ್ಲಿ ಇನ್ ದೇರ್ ಸ್ಲೀಪ್. ಒಬ್ಬ ವ್ಯಕ್ತಿ ಮಲಗಿದ್ದಾಗ ಅವನಿಗೆ ಉಸಿರುಗಟ್ಟಿದಂತಾಗಿ ಮತ್ತು ಆ ಒಂದು ಶ್ವಾಸಕೋಶ ಏನಿರುತ್ತೆ, ಶ್ವಾಸನಾಳ, ಅದು ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಈ ರೀತಿಯ ಒಂದು ಇಂಟರ್ಮಿಟೆಂಟ್ ಬ್ರೀದಿಂಗ್ ಒಂದು ಆಬ್ಸ್ಟ್ರಕ್ಷನ್ ಏನಿದೆ, ಇದು OSAದಿಂದ ಆಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ. ದ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಆಕರ್ಸ್ ವೆನ್ ಮಸಲ್ಸ್ ಇನ್ ದ ಥ್ರೋಟ್ ಆ್ಯಂಡ್ ಅಪ್ಪರ್ ಏರ್ವೇ ರಿಲ್ಯಾಕ್ಸ್ ಇಂಟರ್ಮಿಟೆಂಟ್ಲಿ ಡ್ಯೂರಿಂಗ್ ಸ್ಲೀಪ್ ಆ್ಯಂಡ್ ಬ್ಲಾಕ್ ದ ಏರ್ವೇ. ನೀವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಈ ಒಂದು ಮಲಗಿದಂತಹ ವ್ಯಕ್ತಿಯ ಒಂದು ನಾಲಿಗೆಯ ವೇಟ್ ಜಾಸ್ತಿಯಾಗಿ ಅಲ್ಲಿ ಅಥವಾ ಫ್ಯಾಟ್ ಜಾಸ್ತಿಯಾಗಿ ಅದರಿಂದ ಈ ಒಂದು ಶ್ವಾಸನಾಳ ಏನಿರುತ್ತೆ ಅದು ಬ್ಲಾಕೇಜ್ ಉಂಟಾಗಿ, ಈ ಒಂದು ನಾಲಿಗೆಯ ವೇಟ್ನಿಂದ ಬ್ಲಾಕೇಜ್ ಉಂಟಾಗಿ ಅವನು ಉಸಿರಾಟಕ್ಕೆ ನಿರ್ಬಂಧವನ್ನು ಮಾಡುತ್ತದೆ. ಸೊ ಇದರಿಂದ ಉಸಿರುಗಟ್ಟುವಿಕೆಯನ್ನು ವ್ಯಕ್ತಿ ಅನುಭವಿಸಬೇಕಾಗುತ್ತದೆ. ಇಟ್ ಯೂಶುವಲಿ ಹ್ಯಾಪನ್ಸ್ ಇನ್ ಒಬೇಸ್ ಮೆನ್. ಆಗಲೇ ತಿಳಿಸಿದ ಹಾಗೆ ಒಬ್ಬ ಒಬೇಸ್ ಅಥವಾ ಬೊಜ್ಜನ್ನು ಹೊಂದಿರುವಂತಹ ವ್ಯಕ್ತಿಗೆ ಈ ರೀತಿಯ ಒಂದು OSA ಕಾಣಿಸಿಕೊಳ್ಳುತ್ತದೆ. ಇಟ್ ಈಸ್ ಲೆಸ್ ಕಾಮನ್ಲಿ ಇನ್ ವುಮೆನ್, ಬಟ್ ಇಟ್ ಡಸ್ ಹ್ಯಾಪನ್. ವೆನ್ ಅ ಪರ್ಸನ್ ಈಸ್ ಒಬೇಸ್, ದೇ ಡೆವಲಪ್ ಎಕ್ಸ್ಟ್ರಾ ಫ್ಯಾಟ್ ಆನ್ ದೇರ್ ಲ್ಯಾರಿಂಗ್ಸ್ ಆ್ಯಂಡ್ ಪೈರಿಂಗ್ಸ್ ಮಸಲ್ಸ್ ಇನ್ ದ ಥ್ರೋಟ್. ಅವರು ಗಂಟಲಿನಲ್ಲಿರುವ ಮಸಲ್ಗಳ ಹೆಸರು ಲ್ಯಾರಿಂಗ್ಸ್ ಮತ್ತು ಪೈರಿಂಗ್ಸ್ ಅನ್ನುವ ಒಂದು ಸ್ನಾಯುಗಳ ಒಂದು ವೇಟ್ ಜಾಸ್ತಿ ಆಗುತ್ತೆ. ಈ ಒಂದು ಫ್ಯಾಟ್ ಅಥವಾ ಬೊಜ್ಜು ಜಾಸ್ತಿ ಆಗುವುದರಿಂದ ದ್ಯಾಟ್ ಕ್ಯಾನ್ ಕಾಸ್ ಆಫ್ ದೇರ್ ಏರ್ವೇಸ್ ಇನ್ ದ ಸ್ಲೀಪ್. ಮಲಗಿದಾಗ ಅವರ ಒಂದು ಶ್ವಾಸನಾಳದ ಒಂದು ಏರ್ವೇ ಏನಿರುತ್ತೆ ಅದನ್ನ ಬ್ಲಾಕ್ ಮಾಡುತ್ತೆ. ಆಲ್ದೋ ದ ಕಂಡೀಷನ್ ಡಸ್ ನಾಟ್ ಕಿಲ್ ಬೈ ಇಟ್ ಸೆಲ್ಫ್, ಇಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಸ್ಟ್ರೋಕ್ಸ್ ಡ್ಯೂ ಟು ದ ಲೋ ಆಕ್ಸಿಜನ್ ಲೆವೆಲ್. ಈ ಉಸಿರುಗಟ್ಟುವಿಕೆಯಿಂದ ದೇಹಕ್ಕೆ ತಲುಪಬಹುದಾದಂತಹ ಆಕ್ಸಿಜನ್ ಏನಿರುತ್ತೆ, ಆಮ್ಲಜನಕ, ಅದರ ಒಂದು ಪ್ರಮಾಣದಲ್ಲಿ ಕಡಿಮೆಯಾಗಿ ಈ ಒಂದು OSAದಿಂದ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ಗಳು ಆಗುವ ಸಾಧ್ಯತೆ ಹೆಚ್ಚಾಗುತ್ತವೆ. ಇನ್ ಅ ಲಾಂಗ್ ರನ್ ಇಟ್ ಕ್ಯಾನ್ ಆಲ್ಸೋ ರಿಸಲ್ಟ್ ಇನ್ ಇನ್ಕ್ರೀಸಿಂಗ್ ಬ್ಲಡ್ ಪ್ರೆಷರ್, ಅಬ್ನಾರ್ಮಲ್ ಹಾರ್ಟ್ ರಿದಮ್ಸ್ ಆ್ಯಂಡ್ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಇದು ಸತತವಾಗಿ ಕಂಟಿನ್ಯೂ ಆಗ್ತಾ ಹೋದರೆ
ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವುದಕ್ಕೆ ಕಾರಣವಾಗುತ್ತೆ, ಮತ್ತು ಹಾರ್ಟ್ನ ಒಂದು ಪಂಪಿಂಗ್ ರಿದಮ್ ಏನಿರುತ್ತೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಮೆಟಬಾಲಿಕ್ ಡಿಸಾರ್ಡರ್ ಅಂತಂದರೆ ಒಬ್ಬ ವ್ಯಕ್ತಿಯ ಒಂದು ಜೀರ್ಣಕ್ರಿಯೆಯ ಒಂದು ಡಿಸಾರ್ಡರ್ ಕೂಡ ಈ ಒಂದು OSA ತಂದೊಡ್ಡುತ್ತದೆ. ಇಟ್ ಫರ್ದರ್ ಲೀಡ್ಸ್ ಟು ಆ್ಯನ್ ಇನ್ಕ್ರೀಸ್ ಇನ್ ಒಬೆಸಿಟಿ ಕಾಂಪೌಂಡಿಂಗ್ ದ ಪ್ರಾಬ್ಲಮ್. ಇದರಿಂದ ಆಲ್ರೆಡಿ ಬೊಜ್ಜುವನ್ನು ಹೊಂದಿರುವಂತಹ ವ್ಯಕ್ತಿ ಇನ್ನೂ ಹೆಚ್ಚು ಬೊಜ್ಜು ಹೊಂದುವ ಒಂದು ಸಾಧ್ಯತೆ ಹೆಚ್ಚಾಗುತ್ತದೆ. OSA ಆಲ್ಸೋ ಲೀಡ್ಸ್ ಟು ಅ ಲಾಟ್ ಆಫ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಸ್ ಪೀಪಲ್ ವಿತ್ OSA ಟೆಂಡ್ ಟು ಡೋಸ್ ಆಫ್ ವೈಲ್ ಡ್ರೈವಿಂಗ್. ಈ ರೀತಿಯ ಒಂದು ಉಸಿರುಗಟ್ಟುವಿಕೆಯ ಒಂದು ರೋಗದಿಂದ ಈ ಸಾಕಷ್ಟು ಟ್ರಾಫಿಕ್ ಆಕ್ಸಿಡೆಂಟ್ಗಳು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತವೆ. ಡ್ರೈವರ್ಗಳು ಈ ರೀತಿಯ ಒಂದು ಅಪಘಾತಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚುತ್ತದೆ. OSA ಈಸ್ ಮೋಸ್ಟ್ ಕಾಮನ್ ಕಾಸ್ ಆಫ್ ರೋಡ್ ಆಕ್ಸಿಡೆಂಟ್ ಇನ್ US. ಅಮೆರಿಕದಲ್ಲಿ ಈ ರೀತಿಯ ಒಂದು ರೋಡ್ ಆಕ್ಸಿಡೆಂಟ್ಗಳು OSAದಿಂದ ಸಂಭವಿಸುತ್ತವೆ ಅಂತ ಒಂದು ರೆಕಾರ್ಡ್ ಹೇಳುತ್ತದೆ. ಸ್ನೋರಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಫ್ OSA. ಈ ರಾತ್ರಿ ಮಲಗಿದಾಗ ಗೊರಕೆ ಹೊಡೆಯುವ ಒಂದು ಲಕ್ಷಣ ಏನಿರುತ್ತೆ OSA ಒಂದು ಮುಖ್ಯ ಲಕ್ಷಣ ಆಗಿರಬಹುದು. ಆದರೆ ಈ ಪ್ರತಿಯೊಬ್ಬ ಗೊರಕೆ ಹೊಡೆಯುವ ಒಂದು ವ್ಯಕ್ತಿ ಏನಿರುತ್ತಾನೆ ಪ್ರತಿ ವ್ಯಕ್ತಿಗೆ ಈ OSA ಅಥವಾ ಈ ಒಂದು ಕಾಯಿಲೆ ಇದೆ ಅಂತ ಹೇಳಲಾಗುವುದಿಲ್ಲ. ಫಾರ್ ಟ್ರೀಟ್ಮೆಂಟ್ ದ ಬೆಸ್ಟ್ ಮೆಥಡ್ ಈಸ್ ಟು ಯೂಸ್ CPAP, ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್. ಕಂಟಿನ್ಯೂಸ್ ಆಗಿ ಒಂದು ಏರ್ವೇ ಪ್ರೆಷರನ್ನು ಕೃತಕವಾದಂತಹ ಈ ಒಂದು ಉಪಕರಣವನ್ನು ಬಳಸಿ ಈ ಒಂದು ಟ್ರೀಟ್ಮೆಂಟನ್ನು ನೀಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ OSA, ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ರೀಸೆಂಟಾಗಿ ಮೈಸೂರಿನ ಕುಕ್ಕರಹಳ್ಳಿ ಕೆರೆಯಲ್ಲಿ ಒಂದು ಗ್ರೇಟ್ ಬ್ಯಾಕ್ಯಾರ್ಡ್ ಕೌಂಟನ್ನು ಅಥವಾ ಒಂದು ಸರ್ವೆಯನ್ನು ನಡೆಸಲಾಗ್ತಾ ಇದೆ. ದ ಇಂಪರೇಟಿವ್ಸ್ ಆಫ್ ಕನ್ಸರ್ವೇಷನ್. ಈ ಹಕ್ಕಿಗಳ ಒಂದು ಸಂರಕ್ಷಣೆಗಾಗಿ ಈ ರೀತಿಯ ಒಂದು ಪ್ರತಿ ವರ್ಷ ಈ GBBC ಅಥವಾ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಅನ್ನುವ ಒಂದು ಗ್ಲೋಬಲ್ ಇವೆಂಟನ್ನು ನಡೆಸಲಾಗುತ್ತೆ. ಈ 2022ರಲ್ಲಿ ಇದನ್ನು ಫೆಬ್ರವರಿ 18ರಿಂದ 21ರವರೆಗೆ ಈ ಒಂದು ಇವೆಂಟನ್ನು ನಡೆಸಲಾಗ್ತಾ ಇದೆ. ದ ಡೇಟಾ ಅಪ್ಲೋಡೆಡ್ ವಿಲ್ ಬಿ ಹಾರ್ನೆಸ್ಡ್ ಫಾರ್ ಕನ್ಸರ್ವೇಷನ್. ಈ ಒಂದು ಸರ್ವೆಯಲ್ಲಿ ಅಥವಾ ಒಂದು ಇವೆಂಟ್ನಲ್ಲಿ ತೆಗೆದಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಈ ಹಕ್ಕಿಗಳ ಒಂದು ಸಂರಕ್ಷಣೆಗಾಗಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. ಇಟ್ ಈಸ್ ಬೀಯಿಂಗ್ ಕೋಆರ್ಡಿನೇಟೆಡ್ ಇನ್ ಇಂಡಿಯಾ ಬೈ eBird India ಆ್ಯಂಡ್ ಬರ್ಡ್ ಕೌಂಟ್ ಇಂಡಿಯಾ. ಇದು ಒಂದು ಗ್ಲೋಬಲ್ ಇವೆಂಟ್ ಆಗಿದ್ದು ಭಾರತದಿಂದ eBird India ಮತ್ತು ಬರ್ಡ್ ಕೌಂಟ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಗಳು ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ಈ ಒಂದು ಇವೆಂಟ್ಗೆ ಕೋಆರ್ಡಿನೇಟ್ ಮಾಡುತ್ತವೆ. ಇಟ್ ಈಸ್ ಬೀಯಿಂಗ್ ಹೆಲ್ಡ್ ಆಟ್ ಕುಕ್ಕರಳ್ಳಿ ಲೇಕ್, ಹೆಬ್ಬಾಳ ಲೇಕ್, ಕಾರಂಜಿ ಲೇಕ್, ಮೂಗನಹುಂಡಿ ಲೇಕ್, ಲಿಂಗಮ್ಮ ಬುದ್ಧಿ ಲೇಕ್ ಮತ್ತು ತಿಪ್ಪಯ್ಯನ ಕೆರೆ. ಈ ಒಂದು ಕೆರೆಗಳಲ್ಲಿ ಅಥವಾ ಲೇಕ್ಗಳಲ್ಲಿ ಈ ಒಂದು ಬರ್ಡ್ ಕೌಂಟನ್ನು ನಡೆಸಲಾಗ್ತಾ ಇದೆ. ದ ಎಕ್ಸರ್ಸೈಸ್ ಹೆಲ್ಪ್ಸ್ ಟು ಪ್ರೊವೈಡ್ ಅ ಸ್ನ್ಯಾಪ್ಶಾಟ್ ಆಫ್ ದ ಬರ್ಡ್ ಪಾಪ್ಯುಲೇಷನ್ ಆ್ಯಂಡ್ ಥ್ರೋಸ್ ಲೈಟ್ ಆನ್ ದ ಎಕೋಸಿಸ್ಟಮ್ ಸಪೋರ್ಟಿಂಗ್ ಇಟ್. ಈ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಅನ್ನುವ ಒಂದು ಏನು ಇವೆಂಟ್ ನಡೆಯುತ್ತೆ, ಈ ಒಂದು ಇವೆಂಟ್ನಲ್ಲಿ ಪ್ರತಿಯೊಂದು ಪಕ್ಷಿಯ ಒಂದು ಚಿತ್ರವನ್ನು ಅಥವಾ ಸ್ನ್ಯಾಪ್ಶಾಟನ್ನು ತೆಗೆದು ಅಪ್ಲೋಡ್ ಮಾಡಲಾಗುತ್ತೆ. ಇದರೊಂದಿಗೆ ಆ ಒಂದು ಪಕ್ಷಿಗಳು ವಾಸವಾಗಿರುವಂತಹ ಅವುಗಳ ವಾಸಕ್ಕೆ ಪೂರಕವಾಗಿರುವಂತಹ ಪರಿಸರದ ಒಂದು ಅಧ್ಯಯನಕ್ಕೆ ಕೂಡ ಈ ಒಂದು ಇವೆಂಟ್ ಸಹಕಾರಿಯಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್. ನಮ್ಮ ಮುಂದಿನ ಆರ್ಟಿಕಲ್ ಒಂದು ಜನಾಂಗೀಯ ಅಥವಾ ಟ್ರೈಬಲ್ ಫೆಸ್ಟಿವಲ್ ಬಗ್ಗೆ ಇದೆ. ಅದರ ಹೆಸರು ಮೇಧಾರಾಮ್ ಜಾತ್ರಾ ಅಂತ. ನೆನ್ಪಿಟ್ಕೊಳ್ಳಿ, ಮೇಧಾರಾಮ್ ಜಾತ್ರಾನ ಹಿಂದೂ ಟ್ರೈಬಲ್ ಗಾಡೆಸಸ್ ಇವರಿಗೆ ಗೌರವವನ್ನು ನೀಡಲು ನಮ್ಮ ತೆಲಂಗಾಣ ರಾಜ್ಯದಲ್ಲಿ ಈ ಒಂದು ಮೇಧಾರಾಮ್ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಸ್ಟೇಟ್ ಆಫ್ ತೆಲಂಗಾಣ ಆಟ್ ಮೇಧಾರಾಮ್ ವಿಲೇಜ್ ಆಫ್ ಮುಲುಗು ಡಿಸ್ಟಿಕ್. ತೆಲಂಗಾಣದಲ್ಲಿಯ ಮುಲುಗು ಜಿಲ್ಲೆಯ ಒಂದು ಮೇಧಾರಾಮ್ ಅನ್ನುವ ಒಂದು ಹಳ್ಳಿಯಲ್ಲಿ ಈ ಮೇಧಾರಾಮ್ ಜಾತ್ರೆಯನ್ನು ಆಚರಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ತೆಲಂಗಾಣದಲ್ಲಿ. ದಿಸ್ ಜಾತ್ರಾ ಈಸ್ ನೋನ್ ಫಾರ್ ವಿಟ್ನೆಸಿಂಗ್ ಒನ್ ಆಫ್ ದ ಲಾರ್ಜೆಸ್ಟ್ ಪೀಪಲ್ ಗ್ಯಾದರಿಂಗ್ ಇನ್ ದ ವರ್ಲ್ಡ್. ಇದರು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನರು ಸೇರುವಂತಹ ಒಂದು ಜಾತ್ರೆಯಾಗಿದ್ದು
According to the tribal story, in the 13th century, some tribal leaders who went for hunting found a newborn girl, Samakka, emitting enormous light and playing amidst tigers. She was taken to their habitation. ಸುಮಾರು 13ನೇ ಶತಮಾನದಲ್ಲಿ ಅಲ್ಲಿಯ ಒಂದು ಬುಡಕಟ್ಟು ಜನಾಂಗದವರು ಅಥವಾ ಒಂದು ಲೀಡರ್ಗಳು ಈ ಬೇಟೆಯನ್ನು ಆಡಲು ಹೋದಾಗ ಒಬ್ಬ ಸಮ್ಮಕ್ಕ ಅನ್ನೋ ಒಂದು ಹೊಸದಾಗಿ ಹುಟ್ಟಿರುವಂತಹ ಹೆಣ್ಣು ಶಿಶುವನ್ನು ನೋಡಿ ಅವಳು ಈ ಒಂದು ಹುಲಿಯೊಂದಿಗೆ ಆಟವಾಡುತ್ತಿದ್ದನ್ನು ಕಂಡು ಶಿ ವಾಸ್ ಟೇಕನ್ ಟು ದೇರ್ ಹ್ಯಾಬಿಟೇಷನ್. ಆ ಒಂದು ಮಗುವನ್ನು ಬುಡಕಟ್ಟು ಜನಾಂಗದವರು ಕರೆದುಕೊಂಡು ಹೋಗ್ತಾರೆ. ಅವಳ ಹೆಸರು ಸಮ್ಮಕ್ಕ ಅಂತ. ದ ಹೆಡ್ ಆಫ್ ದ ಟ್ರೈಬ್ ಅಡಾಪ್ಟೆಡ್ ಹರ್ ಆ್ಯಂಡ್ ಲೇಟರ್ ಶಿ ಬಿಕೇಮ್ ಅ ಸೇವಿಯರ್ ಆಫ್ ದ ಟ್ರೈಬಲ್ಸ್ ಆಫ್ ದಟ್ ರೀಜನ್. ಆ ಒಂದು ಬುಡಕಟ್ಟು ಜನಾಂಗದ ಮುಖ್ಯಸ್ಥ ಏನಿರ್ತಾನೆ ಆ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ತಾನೆ ಅಥವಾ ದತ್ತು ತೆಗೆದುಕೊಂಡು ಅವಳನ್ನು ಸಾಕ್ತಾನೆ. ಆ್ಯಂಡ್ ಶಿ ಬಿಕೇಮ್ ಅ ಸೇವಿಯರ್ ಆಫ್ ಟ್ರೈಬಲ್ಸ್ ಆಫ್ ದಟ್ ರೀಜನ್. ಆ ಒಂದು ಪ್ರದೇಶದ ಬುಡಕಟ್ಟು ಜನಾಂಗದ ಒಂದು ಸಂರಕ್ಷಕಿ ಅಂತ ಅವಳನ್ನು ಘೋಷಣೆ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಮಹಿಳಾ ಸಬಲೀಕರಣದಲ್ಲಿ ಯಾವುದೇ ಒಂದು ಕ್ವಶನ್ ಅನ್ನು ಕೇಳಿದಾಗ, ಎಸ್ಸೆಯನ್ನು ಬರೆಯಲು ಹೇಳಿದಾಗ ಈ ಒಂದು ಸಮ್ಮಕ್ಕನ ಕೋಟನ್ನು ನೀವು ಆ್ಯಡ್ ಮಾಡಬಹುದು. ಡಿವೋಟೀಸ್ ಆಫರ್ ಜಾಗರಿ ಈಕ್ವಲ್ ಟು ದೇರ್ ವೇಟ್ ಆಸ್ ತುಲಾಭಾರಂ, ವೇಯಿಂಗ್ ಸ್ಕೇಲ್ ಆರ್ ಥ್ಯಾಂಕ್ಸ್ ಗಿವಿಂಗ್ ಇನ್ ಫುಲ್ಫಿಲ್ಮೆಂಟ್ ಆಫ್ ದೇರ್ ವೋವ್ಸ್. ಈ ಒಂದು ಭಕ್ತಾದಿಗಳು ತಮ್ಮ ಬೇಡಿಕೆಗಳು ಪೂರೈಕೆ ಆದಾಗ ಆ ಒಂದು ಪ್ರದೇಶಕ್ಕೆ ಅಥವಾ ಆ ಒಂದು ಮೇಧಾರಾಮ್ ಜಾತ್ರೆಗೆ ಬಂದು ತಮ್ಮ ತೂಕದಷ್ಟು ಬೆಲ್ಲವನ್ನು ನೀಡಿ ಆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಥವಾ ಒಂದು ಕೃತಜ್ಞತೆಯನ್ನು ಈ ಒಂದು ಜಾತ್ರೆಯ ಸಮಯದಲ್ಲಿ ಸಲ್ಲಿಸುತ್ತಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಮೇಧಾರಾಮ್ ಜಾತ್ರೆ ವಿಚ್ ಈಸ್ ಸೆಲಿಬ್ರೇಟೆಡ್ ಇನ್ ತೆಲಂಗಾಣ. ನಮ್ಮ ಮುಂದಿನ ಆರ್ಟಿಕಲ್ ಏಷ್ಯಾದ ಅತ್ಯಂತ ದೊಡ್ಡದಾದಂತಹ ಜೈವಿಕ CNG ಪ್ಲಾಂಟ್ ಬಗ್ಗೆ ಇದೆ. CNG ಅಂತಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಅದರ ಪ್ಲಾಂಟನ್ನು ಉದ್ಘಾಟನೆ ಮಾಡಲಾಗಿದೆ ರೀಸೆಂಟಾಗಿ. ಕಾಂಟೆಕ್ಸ್ಟ್ ಇದೆ: ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ವಿಲ್ ವರ್ಚುವಲಿ ಇನಾಗ್ರೇಟ್ ಏಷ್ಯಾಸ್ ಲಾರ್ಜೆಸ್ಟ್ CNG ಪ್ಲಾಂಟ್ ಆಟ್ ಇಂದೋರ್ ಇನ್ ಮಧ್ಯಪ್ರದೇಶ್. ನೆನ್ಪಿಟ್ಕೊಳ್ಳಿ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಏಷ್ಯಾದ ಅತ್ಯಂತ ದೊಡ್ಡದಾದಂತಹ ಜೈವಿಕ CNG ಅಥವಾ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಪ್ಲಾಂಟನ್ನು ಉದ್ಘಾಟನೆ ಮಾಡಲಾಗಿದೆ. ಇದರ ಒಂದು ಮುಖ್ಯಾಂಶಗಳು ಏನು ಅಂತಂದರೆ, ದಿಸ್ CNG ಪ್ಲಾಂಟ್ ವಿಲ್ ಆಪರೇಟೆಡ್ ಫ್ರಮ್ 100% ವೆಟ್ ವೇಸ್ಟ್. ಹಸಿಯಾದಂತಹ ತ್ಯಾಜ್ಯದಿಂದ 100% ಆದ ಹಸಿಯಾದ ತ್ಯಾಜ್ಯದಿಂದ ಈ ಒಂದು CNG ಪ್ಲಾಂಟನ್ನು ನಡೆಸಲಾಗುತ್ತೆ, ಆಪರೇಟ್ ಮಾಡಲಾಗುತ್ತೆ. ದಿಸ್ ಪ್ಲಾಂಟ್ ಈಸ್ ಬಿಲ್ಟ್ ಆನ್ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಿಂದ ಈ ಒಂದು ಮೋಡ್ನಿಂದ ಈ ಒಂದು ಪ್ಲಾಂಟನ್ನು ಆಪರೇಟ್ ಮಾಡಲಾಗುತ್ತೆ. ಅಂದರೆ ಇದರಲ್ಲಿ ಪ್ರೈವೇಟ್ ಖಾಸಗಿ ಉದ್ಯಮದವರು ಮತ್ತು ನಮ್ಮ ಪಬ್ಲಿಕ್ ಅಂತಂದರೆ ಗೌರ್ಮೆಂಟ್ನಿಂದ ಕೂಡ ಫಂಡಿಂಗ್ಗಳು ಬಂದು ಈ ಒಂದು ಪ್ಲಾಂಟನ್ನು ನಡೆಸಲಾಗುತ್ತೆ. ಫ್ರಮ್ ವಿಚ್ ದ ಇಂದೋರ್ ಮುನ್ಸಿಪಲ್ ಕಾರ್ಪೊರೇಷನ್ ವಿಲ್ ಗೆಟ್ ರೆವೆನ್ಯೂ ಆಫ್ 2.5 crores ಪರ್ annum. ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಿಂದ ಆದಂತಹ ರೆವೆನ್ಯೂ ಅಥವಾ ಈ ಪ್ಲಾಂಟ್ನಿಂದ ಬಂದಂತಹ ಒಂದು ರೆವೆನ್ಯೂ ಅಥವಾ ಪ್ರಾಫಿಟ್ ಏನಿರುತ್ತೆ ಅದು ಸುಮಾರು 2.5 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸಹಾಯವಾಗಲಿದೆ ಅಂತ ಅಂದಾಜು ಮಾಡಲಾಗಿದೆ. ಅಬೌಟ್ 400 buses ಆಫ್ ಇಂದೋರ್ ಕ್ಯಾನ್ ರನ್ ಡೈಲಿ ವಿತ್ ಅ ಗ್ಯಾಸ್ ಜನರೇಟೆಡ್ ಫ್ರಮ್ CNG ಪ್ಲಾಂಟ್. ಸುಮಾರು 400 ಬಸ್ಸುಗಳು, ಲೋಕಲ್ ಬಸ್ಸುಗಳೇನಿರ್ತವೆ ಅವು ಈ ಒಂದು CNG ಪ್ಲಾಂಟ್ನಿಂದ ಉತ್ಪಾದನೆಯಾದಂತಹ ಇಂಧನದಿಂದ ನಡೆಯಬಹುದಾಗಿದೆ. ಮಿಷನ್ ಡೈರೆಕ್ಟರ್ಸ್ ಆಫ್ ಸ್ವಚ್ಛ ಭಾರತ್ ಮಿಷನ್ ಫ್ರಮ್ ಅಬೌಟ್ 20 states ಆಫ್ ದ ಕಂಟ್ರಿ ವಿಲ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ನಲ್ಲಿ ಈ ಸ್ವಚ್ಛ ಭಾರತ್ ಮಿಷನ್ ಡೈರೆಕ್ಟರ್ಗಳಾದಂತಹ 20 ರಾಜ್ಯಗಳ ಮಿಷನ್ ಡೈರೆಕ್ಟರ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. All the living matters present on the earth derived from growing plants including algae, trees, crops or from animal manure is called biomass. ಬಯೋಮ್ಯಾಸ್ ಜೈವಿಕ ಒಂದು ಅನಿಲ ಅಂತಂದ್ರೆ ನಮ್ಗೆ ಗೊತ್ತಿರ್ಬೋದು. ಎಲ್ಲ ಜೀವಿಸಿದ ಆರ್ಗ್ಯಾನಿಸಮ್ಗಳಾಗಿರ್ಬೋದು, ಭೂಮಿಯ ಮೇಲಿನ ಆರ್ಗ್ಯಾನಿಸಮ್ಗಳು, ಪ್ಲಾಂಟ್ಗಳು ಆಗಿರ್ಬೋದು, ಸಸ್ಯಗಳು, ಮತ್ತು ಆಲ್ಗೆ, ಮತ್ತು ಗಿಡಗಳು, ಯಾವುದೇ ಬೆಳೆ ಆಗಿರಬಹುದು, ಮತ್ತು ಈ ಆ್ಯನಿಮಲ್ ಅಥವಾ ಪ್ರಾಣಿಗಳ ತ್ಯಾಜ್ಯವಾಗಿರ್ಬೋದು, ಇದನ್ನು ಬಯೋಮಾಸ್ ಅಂತ ಕರೀತಾರೆ.
ಅನ್ಎರೋಬಿಕ್ ಡೈಜೆಷನ್. ಅನ್ಎರೋಬಿಕ್ ಅಂತಂದರೆ ಆಕ್ಸಿಜನ್ ಇಲ್ಲದೆ ಆಗುವಂತಹ ಡೈಜೆಷನ್ಗೆ ಅನ್ಎರೋಬಿಕ್ ಡೈಜೆಷನ್ ಅಂತ ಕರೀತಾರೆ. ಆಫ್ ಬಯೋಮಾಸ್. ಬಯೋಮಾಸ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆಗಲೇ ಹೇಳಿದಾಗೆ ಅನ್ಎರೋಬಿಕ್ ಅಂತಂದರೆ ಆಕ್ಸಿಜನ್ ಇಲ್ಲದೆ ಆಗುವಂತಹ ಈ ಒಂದು ಪ್ರೋಸೆಸ್ ಏನಿರುತ್ತೆ ಅದರಿಂದ ಈ ಬಯೋಮಾಸನ್ನು ಉತ್ಪಾದನೆ ಮಾಡಲಾಗುತ್ತೆ. ಈಸ್ ಮೇನ್ಲಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಮಿಕ್ಸ್ಚರ್ ಆಫ್ ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ ಆಕ್ಸಿಜನ್ನ ಒಂದು ಆಮ್ಲಜನಕದ ಆಬ್ಸೆನ್ಸ್ನಲ್ಲಿ ಈ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ನ ಮಿಕ್ಸ್ಚರನ್ನು ಪ್ರೊಡ್ಯೂಸ್ ಮಾಡಿ ದ್ಯಾಟ್ ಈಸ್ ರೆಫರ್ಡ್ ಟು ಆಸ್ ಅ ಬಯೋಗ್ಯಾಸ್. ಅದನ್ನು ಬಯೋಗ್ಯಾಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. Biomethane can also be compressed and bottled into cylinders and it is called biocompressed natural gas. ಆಗಲೇ ಹೇಳಿದಾಗೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಗೊತ್ತು. ಈ ಒಂದು ಉತ್ಪಾದನೆಯಾದಂತಹ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಮಿಕ್ಸ್ಚರ್ ಬಯೋಮೀಥೇನ್ ಅಂತ ಕರೀತಾರೆ. ಇದನ್ನು ಕಾಂಪ್ರೆಸ್ ಮಾಡಿ ಸಿಲಿಂಡರ್ಗಳಲ್ಲಿ ತುಂಬಿ ಈ ಒಂದು ಬಯೋ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ ಅಥವಾ ಸಾಗಾಣಿಕೆ ಮಾಡಲು ಅವಕಾಶ ಮಾಡಿಕೊಡುತ್ತೆ. ಸಿಂಪ್ಲಿ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ CBG ಅಂತ ಕೂಡ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತಹ ಈ ಬಯೋ CNG ಪ್ಲಾಂಟನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಎಕ್ಸ್ಟೆನ್ಷನ್ ಆಫ್ ಇನ್ಸ್ಯಾಕಾಗ್ ನೆಟ್ವರ್ಕ್ ಟು ನೇಬರ್ ಕಂಟ್ರೀಸ್. ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಇನ್ಸ್ಯಾಕಾಗ್ ನೆಟ್ವರ್ಕನ್ನು, ಈ ಒಂದು ಜಾಲವನ್ನು ಎಕ್ಸ್ಟೆನ್ಷನ್ ಅಥವಾ ಶೇರ್ ಮಾಡುವ ಒಂದು ವಿಚಾರದ ಕುರಿತಾಗಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂದರೆ, ರೀಸೆಂಟಾಗಿ ಇಂಡಿಯಾ ಅನೌನ್ಸ್ಡ್ ಟು ಎಕ್ಸ್ಟೆಂಡ್ ಇಟ್ಸ್ SARS-CoV-2 ಜೆನೋಮಿಕ್ ಕನ್ಸೋರ್ಟಿಯಂ ನೆಟ್ವರ್ಕ್ ಟು ನೇಬರ್ ಕಂಟ್ರೀಸ್ ಟು ಫೈಟ್ ಅಗೇನ್ಸ್ಟ್ COVID-19. ಈ COVID-19 ಅನ್ನುವ ಒಂದು ಮಹಾಮಾರಿಯನ್ನು ತಡೆಯುವುದಕ್ಕೆ ನಮ್ಮ ಇನ್ಸ್ಯಾಕಾಗ್ ನೆಟ್ವರ್ಕನ್ನು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಶೇರ್ ಮಾಡುವ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಅದರ ಒಂದು ಅನೌನ್ಸ್ಮೆಂಟನ್ನು ಮಾಡಲಾಗಿದೆ. ಇದರ ಮುಖ್ಯವಾದಂತಹ ಒಂದು ಫ್ಯಾಕ್ಟ್ಗಳು ಏನು ಅಂತ ತಿಳ್ಕೊಳ್ಳೋಣ. ಇನ್ಸ್ಯಾಕಾಗ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ ಫಸ್ಟ್. ಇನ್ಸ್ಯಾಕಾಗ್ ಈಸ್ ಅ ನೆಟ್ವರ್ಕ್ ಆಫ್ ಲ್ಯಾಬೊರೇಟರೀಸ್ ಫಾರ್ ಜೆನೋಮಿಕ್ ಸೀಕ್ವೆನ್ಸಿಂಗ್ ಆ್ಯಂಡ್ ಸರ್ವೇಲೆನ್ಸ್. ಈ ಒಂದು ಜೆನೋಮಿಕ್ ಸೀಕ್ವೆನ್ಸ್ ಅಥವಾ ಒಂದು ವೈರಸ್ನ ವೇರಿಯಂಟ್ಗಳ ಒಂದು ಜೆನೋಮಿಕ್ ಸೀಕ್ವೆನ್ಸ್ ಅಥವಾ ಜೆನೋಮಿಕ್ ಅನುಕ್ರಮವನ್ನು ಮತ್ತು ಸರ್ವೇಲೆನ್ಸನ್ನು ಮಾಡುವಂತಹ ಒಂದು ಲ್ಯಾಬೊರೇಟರಿಗಳ ಗ್ರೂಪ್ ಅಥವಾ ನೆಟ್ವರ್ಕನ್ನು ಇನ್ಸ್ಯಾಕಾಗ್ ಅಂತ ಕರೀತಾರೆ. ಇಂಡಿಯಾ ವಿಲ್ ಆಲ್ಸೋ ವರ್ಕ್ ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ಟ್ರಿಪ್ಸ್ ವೇವರ್. ಟ್ರಿಪ್ಸ್ ಅಂತಂತಂದರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಅದರ ಒಂದು ಮನ್ನಾವನ್ನು ಮಾಡುವುದಕ್ಕೂ ಕೂಡ ಈ ಇಂಡಿಯಾ ಪ್ರಪೋಸ್ ಮಾಡ್ತಾ ಇದೆ. ಇದಕ್ಕೆ ಸೌತ್ ಆಫ್ರಿಕಾ ಕೂಡ ಸಪೋರ್ಟ್ ಮಾಡಿದೆ. ಸೊ ಇದು WTOದಲ್ಲಿ ಟ್ರಿಪ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವುದೇ ರೀತಿಯ ಒಂದು ಟ್ರೇಡನ್ನು ಅಥವಾ ವ್ಯವಹಾರವನ್ನು ಮಾಡುವುದಕ್ಕೆ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ರೈಟ್ಸನ್ನು ಮನ್ನಾ ಮಾಡುವ ಒಂದು ಉದ್ದೇಶವನ್ನು ಕೂಡ ಭಾರತ ಹೊಂದಿದೆ. ಫಾರ್ ಡೈವರ್ಸಿಫೈಯಿಂಗ್ ಇಟ್ಸ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ರೀಜನಲ್ ಮಾರ್ಕೆಟ್ಸ್. ಪ್ರಾದೇಶಿಕವಾದ ಒಂದು ಮಾರ್ಕೆಟ್ಗಳಲ್ಲಿ ಕೂಡ ಈ ಒಂದು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವುದಕ್ಕೆ ಮತ್ತು ವೈವಿಧ್ಯವನ್ನು ತರುವ ಒಂದು ಉದ್ದೇಶದಿಂದ ಟ್ರಿಪ್ಸ್ ವೇವರ್ಗೆ ಪ್ರಪೋಸ್ ಮಾಡಲಾಗ್ತಾ ಇದೆ. ಯಾವ ರೀತಿ ಸಾಲ ಮನ್ನಾಕ್ಕೆ ರೈತರು ಕೇಳ್ಕೋತಿರ್ತಾರೆ, ಅದೇ ರೀತಿ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟನ್ನು ವೇವ್ ಮಾಡುವ ಒಂದು ಉದ್ದೇಶದಿಂದ ಈ ಇಂಡಿಯಾ ಮತ್ತು ಸೌತ್ ಆಫ್ರಿಕಾಗಳು ಈ ಒಂದು ರೆಕಮೆಂಡೇಶನ್ನ ಪ್ರಪೋಸ್ ಮಾಡ್ತಾ ಇದ್ದಾವೆ. ಇಂಡಿಯಾಸ್ ವ್ಯಾಕ್ಸಿನ್ ಸಪ್ಲೈ. ಇಂಡಿಯಾ ಹ್ಯಾಸ್ ಸಪ್ಲೈಡ್ ಮೋರ್ ದ್ಯಾನ್ 162 million ವ್ಯಾಕ್ಸಿನ್ ಡೋಸಸ್ ಅಕ್ರಾಸ್ 97 countries ಆ್ಯಂಡ್ 2 UN ಆರ್ಗನೈಸೇಷನ್. 2 ವಿಶ್ವಸಂಸ್ಥೆಯ ಆರ್ಗನೈಸೇಷನ್ಗಳಿಗೆ ಮತ್ತು ಜಗತ್ತಿನಾದ್ಯಂತ ಸುಮಾರು 97 ದೇಶಗಳಿಗೆ 162 ಮಿಲಿಯನ್ ವ್ಯಾಕ್ಸಿನ್ಗಳನ್ನು, ಲಸಿಕೆಗಳನ್ನು ಭಾರತ ಸಪ್ಲೈ ಮಾಡಿದೆ ಇಲ್ಲಿಯವರೆಗೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ಮಾನವೀಯ ಒಂದು ಅಸಿಸ್ಟೆನ್ಸನ್ನು ಕೂಡ ಮಯನ್ಮಾರ್ ಮತ್ತು ಅಫ್ಘಾನಿಸ್ತಾನ್ ದೇಶಗಳಿಗೆ ನೀಡಿದೆ. ಇಂಡಿಯಾ ಈಸ್ ಆಲ್ಸೋ ಕೊಲ್ಯಾಬರೇಟಿಂಗ್ ವಿತ್ ಕ್ವಾಡ್ ಪಾರ್ಟ್ನರ್ಸ್. ಕ್ವಾಡ್ ಅಂತಂದರೆ ನಿಮ್ಗೆ ಗೊತ್ತು, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಇಂಡಿಯಾ. ಕ್ವಾಡ್ ಪಾರ್ಟ್ನರ್ಸ್ ಫಾರ್ ಡೆಲಿವರಿ ಆಫ್ ಡೋಸಸ್ ಇನ್ ಇಂಡೋ ಪೆಸಿಫಿಕ್ ರೀಜನ್ ಇನ್ 2022. ಈ ಕ್ವಾಡ್ ದೇಶಗಳೊಂದಿಗೆ ಸೇರಿ ಈ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ 2022ರಲ್ಲಿ ಈ ಒಂದು ಲಸಿಕೆಗಳ ಒಂದು ಸಪ್ಲೈಯನ್ನು ಜಾಸ್ತಿ ಮಾಡುವ ಒಂದು ಪ್ರಪೋಸಲ್ ಕೂಡ ಭಾರತ ಇಟ್ಟಿದೆ. ವಾಟ್ ಈಸ್ ಇನ್ಸ್ಯಾಕಾಗ್? ಇನ್ಸ್ಯಾಕಾಗ್ ಅಂತಂದ್ರೆ ಏನಂತ ತಿಳ್ಕೋಣ. ಇನ್ಸ್ಯಾಕಾಗ್ ಸ್ಟ್ಯಾಂಡ್ಸ್ ಫಾರ್
Indian SARS-CoV-2 Genetic Consortium or Indian SARS-CoV-2 Consortium on Genomics. ನೆನ್ಪಿಟ್ಕೊಳ್ಳಿ, INSACOG ನ ಫುಲ್ ಫಾರ್ಮ್ Indian SARS-CoV-2 Consortium on Genomics. This forum was set up on December 30th, 2020 under the Indian Ministry of Health and Family Welfare. ಭಾರತದ ಈ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ಸಚಿವಾಲಯದ ಅಡಿಯಲ್ಲಿ ಈ ಇನ್ಸ್ಯಾಕಾಗ್ ಅನ್ನುವ ಒಂದು ನೆಟ್ವರ್ಕನ್ನು 30 ಡಿಸೆಂಬರ್ 2020 ಲಾಂಚ್ ಸ್ಟಾರ್ಟ್ ಮಾಡಲಾಗಿದ್ದು ಇಟ್ ವಾಸ್ ಸೆಟ್ ಅಪ್ ಟು ಸ್ಟಡಿ ಆ್ಯಂಡ್ ಮಾನಿಟರ್ ಜನೋಮ್ ಸೀಕ್ವೆನ್ಸಿಂಗ್ ಆ್ಯಂಡ್ ವೈರಸ್ ವೇರಿಯೇಷನ್ ಆಫ್ ಕೋವಿಡ್-19 ಸ್ಟ್ರೇನ್ಸ್ ಇನ್ ಇಂಡಿಯಾ. ಆಗಲೇ ತಿಳಿಸಿದ ಹಾಗೆ ಇದು ಒಂದು ಲ್ಯಾಬೊರೇಟರಿಗಳ ಒಂದು ಜಾಲವಾಗಿದ್ದು ಈ ಯಾವುದೇ ರೀತಿಯ ಒಂದು ವೇರಿಯಂಟ್ಸ್ಗಳು ಅಥವಾ ಒಂದು ವೈರಸ್ನ ವೇರಿಯೇಷನ್ಗಳು ಕಂಡು ಬಂದಾಗ ಅವುಗಳ ಒಂದು ಜನೋಮ್ ಸೀಕ್ವೆನ್ಸಿಂಗನ್ನು ಮಾಡಿ ಆ ಲ್ಯಾಬೊರೇಟರಿಗಳಲ್ಲಿ ರೆಕಾರ್ಡ್ ಮಾಡಿಕೊಂಡು ಇಡಲಾಗುತ್ತೆ, ಸ್ಟಡಿ ಮತ್ತು ಮಾನಿಟರ್ ಮಾಡಲಾಗುತ್ತೆ. How does it works? INSACOG works as a consortium of 38 national laboratories located across India. ಭಾರತದಾದ್ಯಂತ ಸುಮಾರು 38 ನ್ಯಾಷನಲ್ ಲ್ಯಾಬೊರೇಟರಿಗಳನ್ನು, ರಾಷ್ಟ್ರೀಯ ಲ್ಯಾಬೊರೇಟರಿಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಅವುಗಳ ಒಂದು ನೆಟ್ವರ್ಕನ್ನು ಇನ್ಸ್ಯಾಕಾಗ್ ಅನ್ನುವ ಒಂದು ಹೆಸರಿನಿಂದ ಗುರುತಿಸಲಾಗಿದೆ. ಇಟ್ ಈಸ್ ಇನ್ವಾಲ್ವ್ಡ್ ಜನೋಮ್ ಸೀಕ್ವೆನ್ಸಿಂಗ್, ಜನೋಮ್ಗಳ ಒಂದು ಜೀನ್ಸ್ ಅಥವಾ ಜನೋಮ್ಗಳ ವೈರಸ್ಗಳ ಈ ಒಂದು ಜನೋಮ್ ಸೀಕ್ವೆನ್ಸಿಂಗ್ ಅನುಕ್ರಮವನ್ನು ಮಾಡಿ all these 10 laboratories are mandated to share 5% of positive samples to INSACOG in order to conduct further research and studies. Database of all samples of new variants are maintained by National Center for Disease Control Nodal Unit NCDC. ಈ ಒಂದು 10 ಲ್ಯಾಬೊರೇಟರಿಗಳಲ್ಲಿ ಕಲೆಕ್ಟ್ ಆದಂತಹ ಸ್ಯಾಂಪಲ್ಗಳಲ್ಲಿ 5% ಪಾಸಿಟಿವ್ ಸ್ಯಾಂಪಲ್ಗಳನ್ನು ಇನ್ಸ್ಯಾಕಾಗ್ ಅನ್ನುವ ಒಂದು ನೆಟ್ವರ್ಕ್ಗಳಿಗೆ ಶೇರ್ ಮಾಡಿ ಅದರಲ್ಲಿ ಜನೋಮ್ ಸೀಕ್ವೆನ್ಸನ್ನು ಮಾಡಿ ರಿಸರ್ಚ್ ಮತ್ತು ಸ್ಟಡಿಯನ್ನು ಮಾಡಿ ಅದರ ರೆಕಾರ್ಡನ್ನು ಇಡಲಾಗುತ್ತೆ. ಈ ಒಂದು ಡೇಟಾಬೇಸನ್ನು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅನ್ನುವ ಒಂದು ನೋಡಲ್ ಯೂನಿಟ್ನಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ಇದಕ್ಕೆ ರಿಲೇಟೆಡ್ ಇನ್ನೂ ಅಷ್ಟು ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತಂದರೆ ಇನ್ನೂ 2 ನ್ಯಾಷನಲ್ ಜನೋಮಿಕ್ ಸೀಕ್ವೆನ್ಸಿಂಗ್ ಡೇಟಾಬೇಸ್ ಸೆಂಟರ್ಗಳನ್ನು ಅಪಾಯಿಂಟ್ ಮಾಡಲಾಗಿದ್ದು ಅದರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜನೋಮಿಕ್ಸ್ ಮತ್ತು ಎರಡನೇದು CSIR ಇನ್ಸ್ಟಿಟ್ಯೂಟ್ ಆಫ್ ಜನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟಿವ್ ಬಯೋಲಜಿ. ಸೊ ದ್ಯಾಟ್ ವಾಸ್ ಅಬೌಟ್ ಇನ್ಸ್ಯಾಕಾಗ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಹಲ್ಲಿಯ ಪ್ರಭೇದದ ಬಗ್ಗೆ ಇದೆ. ಆರ್ಮಿ ಟ್ಯಾಗ್ ಫಾರ್ ನ್ಯೂ ಗೆಕ್ಕೋ ಫ್ರಮ್ ಮೇಘಾಲಯ. ಈ ಮೇಘಾಲಯದಲ್ಲಿ ಈ ಒಂದು ಗೆಕ್ಕೋ ಸ್ಪೀಸೀಸ್ ಅಥವಾ ಹಲ್ಲಿಯ ಜಾತಿಯ ಪ್ರಭೇದಕ್ಕೆ ಆರ್ಮಿಯ ಒಂದು ಹೆಸರನ್ನು ಇಡಲಾಗಿದೆ. ಅದರ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಒಂದು ಹೊಸ ಪ್ರಭೇದ ಏನಿದೆ ನ್ಯೂ ಸ್ಪೀಸೀಸ್, ದ ನ್ಯೂ ಸ್ಪೀಸೀಸ್ ವಾಸ್ ರೆಕಾರ್ಡೆಡ್ ಫ್ರಮ್ ಉಮ್ರೋಯಿ ಮಿಲಿಟರಿ ಸ್ಟೇಷನ್ ಇನ್ ರಾಯ್ಭೋಯಿ ಡಿಸ್ಟಿಕ್. ಮೇಘಾಲಯದ ರಾಯ್ಭೋಯಿ ಅನ್ನುವ ಒಂದು ಜಿಲ್ಲೆಯಲ್ಲಿ ಈ ಮಿಲಿಟರಿ ಸ್ಟೇಷನ್ನಲ್ಲಿ ಈ ಒಂದು ಹಲ್ಲಿಯ ಪ್ರಭೇದವನ್ನು ಕಾಣಲಾಗಿದೆ. Its a scientific name was given Cyrtodactylus exercitus. ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಎಕ್ಸರ್ಸಿಟಸ್ ಅಂತಂದರೆ ಸೇನೆ ಅಥವಾ ಆರ್ಮಿ ಅಂತ ಹೇಳಲಾಗುತ್ತೆ. ದ ನೇಮ್ ವಾಸ್ ಗಿವನ್ ಟು ಆನರ್ ದ ಇಂಡಿಯನ್ ಆರ್ಮಿ ಫಾರ್ ಇಟ್ಸ್ ಸರ್ವಿಸ್ ಟು ದ ನೇಷನ್. ಭಾರತೀಯ ಸೇನೆಯ ಒಂದು ಸೇವೆಯ ಅದರ ಗೌರವಾರ್ಥವಾಗಿ ಈ ಒಂದು ಹೆಸರನ್ನು ಈ ಒಂದು ಹಲ್ಲಿಯ ಪ್ರಭೇದಕ್ಕೆ ಇಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು ಹಲ್ಲಿಯ ಮೇಲೆ ಕ್ಯಾಮಫ್ಲಾಜ್ಗಳು ಕಂಡು ಬರುತ್ತವೆ. ದ ಇಂಗ್ಲಿಷ್ ನೇಮ್ ಆಫ್ ದ ಸ್ಪೆಸೀಸ್ ವಾಸ್ ಗಿವನ್ ಆಸ್ ದ ಇಂಡಿಯನ್ ಆರ್ಮೀಸ್ ಬೆಂಟ್ ಟೋಡ್ ಗೆಕ್ಕೋ. ಇಂಡಿಯನ್ ಆರ್ಮೀಸ್ ಹೆಸರಿನ ಒಂದು ಬೆಂಟ್ ಟೋಡ್ ಗೆಕ್ಕೋಕ್ಕೆ ಈ ಒಂದು ಹೆಸರನ್ನು ಇಡಲಾಗಿದೆ. ದ ಜೀನಸ್ Cyrtodactylus is represented by around 320 species worldwide and is third most species vertebrate genus in the world. The members of the genus range from South Asia to Melanesia with high diversity in South Asia. ಅದರ ಒಂದು ಈ ಪ್ರಭೇದದ ಹೆಚ್ಚಾಗಿರುವಂತಹ ಸಂಖ್ಯೆಯನ್ನು ಸೌತ್ ಏಷ್ಯಾದಲ್ಲಿ ನಾವು ಕಾಣಬಹುದಾಗಿದೆ. ನಾರ್ತ್ ಈಸ್ಟ್ ಇಂಡಿಯಾ ಈಸ್ ನೌ ಹೋಮ್ ಟು 16 ಸ್ಪೀಸೀಸ್ ಆಫ್ ಬೆಂಟ್ ಟೋಡ್ ಗೆಕ್ಕೋ. ಬೆಂಟ್ ಟೋಡ್ ಅಂತಂತಂದರೆ ಇವುಗಳ ಒಂದು ಕಾಲುಗಳ ಒಂದು ಬೆರಳು ಏನಿರುತ್ತವೆ ಅವು ಬೆಂಡ್ ಆಗಿರುತ್ತವೆ. ಸೊ ಅದಕ್ಕೆ ಇದನ್ನು ಬೆಂಟ್ ಟೋ ಅಂತ ಕರೀತಾರೆ. ಗೆಕ್ಕೋ ಅಂತಂದರೆ ಹಲ್ಲಿ ಅಂತ.
ಮತ್ತೊಂದು ಈ ರೀತಿಯ ಪ್ರಭೇದದ ಒಂದು ಹೊಸ ಸ್ಪೀಶೀಸ್ ಕಂಡು ಬಂದಿದ್ದು ಮಿಜೋರಾಂನಲ್ಲಿ ಕಂಡು ಬಂದಿದೆ. ಇದರ ಹೆಸರು ಸಿಟೋಡ್ಯಾಕ್ಟಲಸ್ ಸಿಯಾನಿಸಿಸ್ ಅಂತಂದರೆ ಇಂಗ್ಲಿಷ್ ಹೆಸರು ಸಿಯಾನಿಸ್ ಬೆಂಟೋಡ್ ಗೆಕ್ಕೋ ಅಂತ. ಸೊ ಸಿಯಾ ಅಂತಂದರೆ ಇದು ಮಿಜೋರಾಂನ ಒಂದು ಜಿಲ್ಲಾ ಒಂದು ಮುಖ್ಯವಾದಂತಹ ಟೌನ್ ಆಗಿದ್ದು ಅಥವಾ ಊರಾಗಿದ್ದು ಸಿಯಾ ಡಿಸ್ಟಿಕ್ನಲ್ಲಿ ಸಿಯಾ ಜಿಲ್ಲೆಯಲ್ಲಿ ಈ ಒಂದು ಪ್ರಭೇದ ಕಂಡು ಬಂದಿದೆ. ದ ಸಜೆಸ್ಟೆಡ್ ಲೋಕಲ್ ನೇಮ್ ಈಸ್ ಕೋಟ್ಲಿಯಾ ವಿಚ್ ಮೀನ್ಸ್ ಬೆಂಟೋಡ್ ಗೆಕ್ಕೋ ಇನ್ ಮಾರಾ ಎಥ್ನಿಕ್ ಲ್ಯಾಂಗ್ವೇಜ್. ನೆನ್ಪಿಟ್ಕೊಳ್ಳಿ, ಮಿಜೋರಾಂನಲ್ಲಿ ಮಾರಾ ಅನ್ನುವ ಒಂದು ಜನಾಂಗೀಯ ಒಂದು ಭಾಷೆ ಇದೆ. ಆ ಭಾಷೆಯ ಒಂದು ಬೆಂಟೋಡ್ ಗೆಕ್ಕೋಗೆ ಕೋಟ್ಲಿಯಾ ಅಂತ ಹೆಸರಿಡಬೇಕು ಅಂತ ಸಜೆಸ್ಟ್ ಮಾಡಲಾಗಿದೆ. ದಿ ಸ್ಪೀಸೀಸ್ ವಾಸ್ ಫೌಂಡ್ ಫ್ರಮ್ ದ ಟೈಪ್ ಲೊಕ್ಯಾಲಿಟಿ ನಿಯರ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಆಫ್ ಸಿಯಾ ಟೌನ್. ಬೀಯಿಂಗ್ ಅ ಸ್ಟ್ರಿಕ್ಟ್ಲಿ ನಾಕ್ಟರ್ನಲ್ ಸ್ಪೀಸೀಸ್, ದೇ ಆರ್ ಮೋಸ್ಟ್ ಆಕ್ಟಿವ್ 2 to 5 hours ಆಫ್ಟರ್ ಡಾರ್ಕ್. ಕತ್ತಲಾದ ಮೇಲೆ ಈ ಒಂದು ಬೆಂಟೋಡ್ ಗೆಕ್ಕೋಗಳೇನಿದ್ದಾವೆ ಅಲ್ಲಿಯ ಪ್ರಭೇದಗಳು ಇವು ನಿಶಾಚರವಾದಂತಹ ಪ್ರಭೇದಗಳಾಗಿದ್ದು ಕತ್ತಲಾದ ಮೇಲೆ ಸುಮಾರು 2 ಅಥವಾ 5 ಗಂಟೆಯವರೆಗೆ ಚಟುವಟಿಕೆಯಿಂದ ಕೂಡಿರುತ್ತವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ನಮ್ಮ ಕ್ವಿಕ್ ರಿವಿಷನ್ನಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ನಮ್ಮ ಫಸ್ಟ್ ಸ್ಟೇಟ್ಮೆಂಟ್, ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಆಕರ್ಸ್ ವೆನ್ ಮಸಲ್ಸ್ ಇನ್ ದ ಥ್ರೋಟ್ ಆ್ಯಂಡ್ ಅಪ್ಪರ್ ಏರ್ವೇ ರಿಲ್ಯಾಕ್ಸ್ ಇಂಟರ್ಮಿಟೆಂಟ್ಲಿ ಡ್ಯೂರಿಂಗ್ ಸ್ಲೀಪ್ ಆ್ಯಂಡ್ ಬ್ಲಾಕ್ ದ ಏರ್ವೇಸ್. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ, ಟ್ರೂ ಅಂತ ಆಗುತ್ತೆ. ಈ ಒಂದು OSA ಅಥವಾ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತಂದರೆ ಇದು ಗಂಟಲಿನ ಒಂದು ಅಪ್ಪರ್ ಪೋರ್ಷನ್ನಲ್ಲಿ ಬ್ಲಾಕೇಜ್ಗಳು ಉಂಟಾಗಿ ಬ್ಲಾಕ್ ಆದಾಗ, ಒಂದು ಇಂಟರ್ಮಿಟೆಂಟ್ ಬ್ಲಾಕ್ ಆದಾಗ ಉಸಿರುಗಟ್ಟುವಿಕೆಯನ್ನು ಆ ವ್ಯಕ್ತಿಯು ಅನುಭವಿಸುತ್ತಾನೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, Great Backyard Bird Count is a global event helps to provide a snapshot of the bird population and throws light on the ecosystem supporting it. ನಮ್ಮ ಸೆಕೆಂಡ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಅನ್ನುವ ಒಂದು ಇವೆಂಟನ್ನು, ಜಾಗತಿಕವಾದಂಥ ಇವೆಂಟನ್ನು, ಒಂದು ಪಕ್ಷಿಯ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಅದರ ಒಂದು ಪರಿಸರವನ್ನು ಅಧ್ಯಯನ ಮಾಡಲು ಈ ಒಂದು ಇವೆಂಟ್ ಸಹಕಾರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಮೇಧಾರಾಮ್ ಜಾತ್ರಾ ಸೆಲಿಬ್ರೇಟೆಡ್ ಇನ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಯಾಕಂದರೆ ಮೇಧಾರಾಮ್ ಜಾತ್ರೆ ಒಂದು ಬುಡಕಟ್ಟು ಜನಾಂಗದ ಉತ್ಸವವಾಗಿದ್ದು ಇದನ್ನು ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಂಡಿಯಾಸ್ ಲಾರ್ಜೆಸ್ಟ್ ಬಯೋ-CNG ಪ್ಲಾಂಟ್ ಆಟ್ ಇಂದೋರ್ ಇನ್ ಮಧ್ಯಪ್ರದೇಶ್. ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಟ್ರೂ. ಏಷ್ಯಾದ ಅತ್ಯಂತ ದೊಡ್ಡದಾದಂತಹ ಜೈವಿಕ CNG ಪ್ಲಾಂಟನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸ್ಥಾಪಿಸಲಾಗ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇನ್ಸ್ಯಾಕಾಗ್ ಫುಲ್ ಫಾರ್ಮ್. ಇದರ ಒಂದು ಫುಲ್ ಫಾರ್ಮ್ ಇಂಡಿಯನ್ SARS-CoV-2 ಕಾನ್ಫೆಡರೇಷನ್ ಆನ್ ಜೆನೋಮಿಕ್ಸ್ ಅಂತ. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಯಾಕಂದರೆ ಇನ್ಸ್ಯಾಕಾಗ್ನ ಫುಲ್ ಫಾರ್ಮ್ ಇಂಡಿಯನ್ SARS-CoV-2 ಕನ್ಸೋರ್ಟಿಯಮ್ ಆನ್ ಜೆನೋಮಿಕ್ಸ್, ಕನ್ಸೋರ್ಟಿಯಮ್ ಆಗಬೇಕಿತ್ತು. ಸೊ ಈ ಒಂದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, Critodactylus exercitus is a species of frog found in ತ್ರಿಪುರ. ಈ ಒಂದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ, ಇದು ಗೆಕ್ಕೋ ಆಗಬೇಕು. ಹಲ್ಲಿಯ ಜಾತಿಯ ಈ ಒಂದು ಹೆಸರಿನ ಪ್ರಭೇದ ಮಿಜೋರಾಂ ಮತ್ತು ಮೇಘಾಲಯದಲ್ಲಿ, ಇದು ಎಕ್ಸರ್ಟಿಯಸ್ ಅಂತಂದರೆ ಇದು ಮೇಘಾಲಯದಲ್ಲಿ ಕಂಡು ಬಂದಿದೆ. ಮತ್ತು ಇನ್ನೊಂದು ಪ್ರಭೇದ ಅದರ ಹೆಸರು ಸೆಟೋಡ್ಯಾಕ್ಟಿಲಸ್ ಸಿಯಾನಿಸಿಸ್, ಇದು ಮಿಜೋರಾಂನಲ್ಲಿ. ಎಕ್ಸರ್ಸಿಟಸ್ ಅಂತಂದರೆ ಇದು ಲ್ಯಾಟಿನ್ನಲ್ಲಿ ಆರ್ಮಿ ಅಂತ ಆಗುತ್ತೆ, ಇದು ಮೇಘಾಲಯದಲ್ಲಿ ಕಂಡು ಬಂದಿದೆ. ಸೊ ಈ ಒಂದು ಲಾಸ್ಟ್ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ, ತ್ರಿಪುರ ಅಲ್ಲ ಮೇಘಾಲಯದಲ್ಲಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮ್ಮ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.